ಎಲ್ಲರಿಗೂ ನಮಸ್ಕಾರ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ. ಸಮಸ್ಯೆಯು ಈ ರೀತಿಯಾಗಿದೆ. ಎಬಿಸಿಡಿ ಚೌಕದಲ್ಲಿ ಎರಡು ಅರ್ಧವೃತ್ತಗಳು ಒಂದನ್ನೊಂದು ಪಿ ಬಿಂದುವಿನಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಬಾಹ್ಯವಾಗಿ ಸ್ಪರ್ಶಿಸಿವೆ. ಈ ಪ್ರತಿಯೊಂದು ಅರ್ಧವೃತ್ತದ ಕಂಸದ ಉದ್ದ 11 ಸೆಂಟಿಮೀಟರ್ಗೆ ಸಮನಾದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇಲ್ಲಿ ಎ ಬಿ ಸಿ ಡಿ ಅನ್ನುವಂತಹ ಒಂದು ಚೌಕವನ್ನು ಕೊಟ್ಟಿದ್ದಾರೆ. ಇದರೊಳಗೆ ಎರಡು ಅರ್ಧವೃತ್ತಗಳನ್ನು ನಾವು ಚಿತ್ರಿಸಲಾಗಿದೆ. ಈ ಎರಡೂ ಅರ್ಧವೃತ್ತಗಳು ಬಾಹ್ಯವಾಗಿ ಈ ಪಿ ಬಿಂದುವಿನಲ್ಲಿ ಒಂದನ್ನೊಂದು ಸ್ಪರ್ಶ ಮಾಡಿವೆ. ಈ ರೀತಿ ಇದ್ದಾಗ ಇಲ್ಲಿರುವಂತಹ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾಗಿದೆ. ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ಯೋಚನೆ ಮಾಡಿದಾಗ ಮೊದಲಿಗೆ ನಾವು ಈ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಾಗತ್ತೆ. ಅದರಿಂದ ಈ ಎರಡು ಅರ್ಧವೃತ್ತಗಳ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಕಳಿಬೇಕಾಗತ್ತೆ. ಅದನ್ನು ನಾವು ಈ ರೀತಿಯಾಗಿ ಬರ್ಕೊಳ್ಬಹುದು. ನಾವು ಕಂಡುಹಿಡಿಬೇಕಾಗಿರುವಂತಹದ್ದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಹಾಗಾಗಿ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿದುಕೊಂಡು ಅದರಿಂದ ಎರಡು ಅರ್ಧವೃತ್ತಗಳ ವಿಸ್ತೀರ್ಣವನ್ನು ಕಳೆದು ಬಿಟ್ಟರೆ ಇದು ದೊರೆಯುತ್ತೆ. ಹಾಗಾದರೆ ನಾವೀಗ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ, ಜೊತೆಗೆ ಅರ್ಧವೃತ್ತಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋಣ. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಇದರ ಯಾವುದಾದರೂ ಒಂದು ಬಾಹುವಿನ ಉದ್ದ ಬೇಕಾಗುತ್ತೆ. ಆದರೆ ಪ್ರಶ್ನೆಯಲ್ಲಿ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಾಗಾಗಿ ನಾವು ಇಲ್ಲಿರುವಂತಹ ಯಾವುದಾದರೂ ಒಂದು ಬಾಹುವಿನ ಉದ್ದವನ್ನು ಕಂಡುಹಿಡಿಬೇಕಾಗತ್ತೆ. ಜೊತೆಗೆ ಇಲ್ಲಿರುವಂತಹ ಈ ಅರ್ಧವೃತ್ತಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಬೇಕಾದ್ರೆ ಈ ಅರ್ಧವೃತ್ತದ ತ್ರಿಜ್ಯ ಎಷ್ಟು ಅಂತ ಗೊತ್ತಾಗಬೇಕಾಗತ್ತೆ. ಪ್ರಶ್ನೆಯಲ್ಲಿ ಗಮನಿಸಿದ್ರೆ ತ್ರಿಜ್ಯದ ಉದ್ದವನ್ನು ಕೂಡ ಕೊಟ್ಟಿಲ್ಲ. ಹಾಗಾದರೆ ಪ್ರಶ್ನೆಯಲ್ಲಿ ಯಾವ ಮಾಹಿತಿ ಕೊಟ್ಟಿದ್ದಾರೆ ಗಮನಿಸಬೇಕು. ಅರ್ಧವೃತ್ತದ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ. ಈ ಕಂಸದ ಉದ್ದ 11 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಇಲ್ಲಿ ಎರಡು ಕಂಸಗಳಿವೆ, ಇಲ್ಲೊಂದು. ಈ ಎರಡೂ ಕಂಸಗಳು ಈ ಪಿ ಬಿಂದುವಿನಲ್ಲಿ ಛೇದಿಸಿವೆ. ನಮಗೆ ಇಲ್ಲಿ ಕೊಟ್ಟಿರುವಂತಹದ್ದು ಎ ಪಿ ಡಿ ಅಥವಾ ಬಿ ಪಿ ಸಿ ಕಂಸದ ಉದ್ದ ಅಂತ ಕೊಟ್ಟಿದ್ದಾರೆ. ಅದು 11 ಸೆಂಟಿಮೀಟರ್. ಇವೆರಡೂ ಕೂಡ ಸಮನಾಗಿವೆ ಅಂತ ಹೇಳಿದ್ದಾರೆ. ಹಾಗಾದರೆ ಇದರ ಮಾಹಿತಿಯನ್ನು ಇಟ್ಕೊಂಡು ನಾವು ಮೊದಲಿಗೆ ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಳೋಣ. ನಮಗೆ ಗೊತ್ತಿರೋ ಹಾಗೆ ವೃತ್ತದ ಪರಿಧಿಯ ಸೂತ್ರ 2πr ಆಗುತ್ತೆ. ಅಂದರೆ ಪೂರ್ಣ ವೃತ್ತದ ಪರಿಧಿ ಆಗುತ್ತೆ. ಆದರೆ ಅರ್ಧವೃತ್ತದ ಪರಿಧಿ ಅಂದರೆ ಕಂಸ, ಅದರ ಉದ್ದ ಎಷ್ಟಾಗುತ್ತೆ? ಈ 2πrನಲ್ಲಿ ಅರ್ಧ ಭಾಗ. ಹಾಗಾದರೆ 2πrನಲ್ಲಿ ಅರ್ಧ ಭಾಗ ಅಂದರೆ 1πr. ಇಲ್ಲಿ ನಾವು ಅರ್ಧ ಪರಿಧಿಯ ಉದ್ದವನ್ನು ಅಂದರೆ ಕಂಸದ ಉದ್ದವನ್ನು 11 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರಲ್ಲ, ಅದನ್ನು ಹಾಕೋಣ. ಜೊತೆಗೆ ಪೈ ಬೆಲೆಯನ್ನು ಹಾಕೋಣ. ಆಗ ನಮಗೆ ಆರ್ನ ಬೆಲೆ ಸಿಗುತ್ತೆ. ಬನ್ನಿ ಆದೇಶ ಮಾಡೋಣ. ಅರ್ಧವೃತ್ತದ ಪರಿಧಿ 11 ಸೆಂಟಿಮೀಟರ್ = π × r. ಇಲ್ಲಿ ಪೈನ ಬೆಲೆಯನ್ನು ಹಾಕೋಣ. 22/7 ಆಗುತ್ತೆ. ನಾವೀಗ ಇದನ್ನು ಸರಳೀಕರಿಸೋಣ. ಆಗ 7 ಓರೆ ಗುಣಾಕಾರ ಆಗಿ ಇಲ್ಲಿಗೆ ಹೋಗುತ್ತೆ. ಅಲ್ಲಿಗೆ 11 77/22 ಆಗುತ್ತೆ. ಇವೆರಡು 11ನೇ ಮಗ್ಗಿಯಿಂದ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ 11 ಹಾಗೆ 11 ಅಲ್ಲಿಗೆ ನಮಗೆ ಉಳ್ಕೊಂಡಿದ್ದು 7/2. 7/2 ಅಂದ್ರೇನು? 7ರಲ್ಲಿ ಅರ್ಧ ಅಂತ. ಹಾಗಾದರೆ ಆರ್ನ ಬೆಲೆ 3.5 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿರುವಂತಹ ಈ ಅರ್ಧವೃತ್ತಗಳ ತ್ರಿಜ್ಯ ನಮಗೀಗ ಸಿಕ್ತು. ಅದು 3.5 ಸೆಂಟಿಮೀಟರ್. ನೋಡಿ, ಇದು ಅರ್ಧವೃತ್ತ ಆದರೆ ಇಲ್ಲಿರುವಂತಹ ಈ ಬಿಂದು ಈ ವೃತ್ತದ ಕೇಂದ್ರ ಬಿಂದು ಆಗುತ್ತೆ. ಹಾಗಾದರೆ ಈ ಬಿಂದುವಿನಿಂದ ಎ ಬಿಂದುವಿಗೆ ಎಷ್ಟು ದೂರ ಆಗುತ್ತೆ? ಅಷ್ಟೇ ದೂರ. ಅಂದರೆ ಇಲ್ಲಿ ತ್ರಿಜ್ಯ ಎಷ್ಟಿತ್ತಲ್ಲ ಅಷ್ಟೇ ದೂರ ಇಲ್ಲಿಂದ ಇಲ್ಲಿಗೆ ಆಗುತ್ತೆ. ಅದು 3.5 ಸೆಂಟಿಮೀಟರ್. ಜೊತೆಗೆ ಈ ಬಿಂದುವಿನಿಂದ ಡಿ ಬಿಂದುವಿಗೆ ಎಷ್ಟಾಗುತ್ತೆ? ಅದು ಕೂಡ 3.5 ಸೆಂಟಿಮೀಟರ್. ಅಲ್ಲಿಗೆ ನಮಗೆ ಎ ಡಿಯ ಉದ್ದ ಗೊತ್ತಾಯಿತು. ಈ ಎ ಡಿ ಅನ್ನುವಂತಹದ್ದೇನು? ಈ ಚೌಕದ ಒಂದು ಬಾಹು. ಅಷ್ಟು ಮಾತ್ರ ಅಲ್ಲದೆ ಈ ಅರ್ಧವೃತ್ತದ ವ್ಯಾಸ ಆಗಿದೆ.
ಹಾಗಾದರೆ ಇದರ ಉದ್ದ 7 ಸೆಂಟಿಮೀಟರ್ ಆಗುತ್ತೆ. ಯಾಕಂದರೆ 3.5 ಸೆಂಟಿಮೀಟರ್ ಮತ್ತು 3.5 ಸೆಂಟಿಮೀಟರ್ ಇವೆರಡನ್ನ ನಾವು ಸೇರಿಸ್ಕೊಂಡ್ರೆ 7 ಸೆಂಟಿಮೀಟರ್ ಆಗುತ್ತೆ. ಅಲ್ಲಿಗೆ ನಮಗೆ ಈ ಒಂದು ಚೌಕದ ಉದ್ದ 7 ಸೆಂಟಿಮೀಟರ್ ಅಂತ ಗೊತ್ತಾಯಿತು. ಇದು ಗೊತ್ತಾದ ಮೇಲೆ ನಾವು ಚೌಕದ ವಿಸ್ತೀರ್ಣವನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಹಾಗೆ ಅರ್ಧವೃತ್ತಗಳ ವಿಸ್ತೀರ್ಣಗಳನ್ನು ಕೂಡ ಕಂಡುಹಿಡಿಯಬಹುದು. ಮೊದಲಿಗೆ ಈ 2 ಅರ್ಧವೃತ್ತಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋಣ. ಈಗಾಗಲೇ ನಮಗೆ ಗೊತ್ತು ವೃತ್ತದ ವಿಸ್ತೀರ್ಣ πr² ಅಂತ. ಇಲ್ಲಿ ಅರ್ಧವೃತ್ತ ಇದೆ, ಇಲ್ಲಿ ಅರ್ಧವೃತ್ತ ಇದೆ, ಹಾಗಾಗಿ ಒಂದು ಪೂರ್ಣ ವೃತ್ತ ಆಗುತ್ತೆ. ಹಾಗಾಗಿ 2 ಅರ್ಧವೃತ್ತಗಳ ವಿಸ್ತೀರ್ಣವನ್ನು ಒಂದು ಪೂರ್ಣ ವೃತ್ತದ ವಿಸ್ತೀರ್ಣಕ್ಕೆ ಸಮ ಅಂತ ನಾನು ಬರ್ಕೊಂಡಿದ್ದೇನೆ. ಇಲ್ಲಿ ಈ ಬೆಲೆಯನ್ನು ನಾವು ಹಾಕೋಣ. ಪೈನ ಬೆಲೆ 22/7 ಆಗಿದೆ. ಹಾಗೆ ತ್ರಿಜ್ಯದ ಬೆಲೆ 3.5 ಸೆಂಟಿಮೀಟರ್ ಆಗಿದೆ. ಇಲ್ಲಿ 3.5² ಇದೆ, ಅದನ್ನು ಈ ರೀತಿಯಾಗಿ ಬಿಡಿಸಿ ಬರ್ಕೊಳ್ಳೋಣ. 3.5 ಅಂದ್ರೇನು? 7ರಲ್ಲಿ ಅರ್ಧ ಭಾಗ ಅಂತ. ಹಾಗಾಗಿ ಈ 3.5ಅನ್ನು 7/2 ಅಂತ ಬರ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇದನ್ನು ಕೂಡ ಹಾಗೆ ಬರ್ಕೊಂಡಿದ್ದೀನಿ. ಈಗ ನಮಗೆ 7ಕ್ಕೆ 7 ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ 22 ಇದೆ, ಇಲ್ಲಿ 2 ಇದೆ, 2 ಒಂದ್ಲಿ ಹಾಗೆ 2 11ಲಿ 22 ಆಗುತ್ತೆ. ನಮಗೀಗ 11 × 7 ಉಳ್ಕೊಳ್ತು, ಕೆಳಭಾಗದಲ್ಲಿ 2 ಉಳ್ಕೊಳ್ತು. 11 7ಲಿ 77, ಕೆಳಭಾಗದಲ್ಲಿ 2. ಈ 77ರಲ್ಲಿ ಅರ್ಧ ಭಾಗ ಅಂದರೆ 38.5 ಸೆಂಟಿಮೀಟರ್² ಆಗುತ್ತೆ. ನಮಗೀಗ ಇಲ್ಲಿರುವಂತಹ 2 ಅರ್ಧವೃತ್ತಗಳ ವಿಸ್ತೀರ್ಣ ಗೊತ್ತಾಯಿತು. ಅದು 38.5 ಚದರ ಸೆಂಟಿಮೀಟರ್. ನಾವೀಗ ABCD ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗುತ್ತೆ. ಅದರ ಸೂತ್ರ A² ಅಂದರೆ ಇಲ್ಲಿರುವಂತಹ ಬಾಹುವಿನ ವರ್ಗ ಅಂತ. ಅದು 7 ಸೆಂಟಿಮೀಟರ್ ಆಗಿದೆ ಅನ್ನುವಂಥದ್ದನ್ನು ಈಗಾಗಲೇ ನಾವು ಕಂಡುಹಿಡ್ಕೊಂಡಿದ್ದೇವೆ. ಹಾಗಾಗಿ ಎನ ಜಾಗದಲ್ಲಿ 7² ಹಾಕಿದ್ದೇನೆ. 7² ಅಂತಂದರೆ 7 × 7, 7ಲಿ 49 ಆಗುತ್ತೆ. ಹಾಗಾದರೆ ABCD ಚೌಕದ ಒಟ್ಟು ವಿಸ್ತೀರ್ಣ 49 ಚದರ ಸೆಂಟಿಮೀಟರ್ ಆಯಿತು. ಈಗ ಚೌಕದ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡಾಯಿತು, 2 ಅರ್ಧವೃತ್ತಗಳ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡಾಯಿತು. ನಾವೀಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಅದನ್ನು ಕಂಡುಹಿಡಿಯೋದಕ್ಕೆ ಚೌಕದ ವಿಸ್ತೀರ್ಣದಿಂದ 2 ಅರ್ಧವೃತ್ತಗಳ ವಿಸ್ತೀರ್ಣವನ್ನು ಕಳಿಬೇಕಾಗುತ್ತೆ. ಚೌಕದ ವಿಸ್ತೀರ್ಣ 49 ಚದರ ಸೆಂಟಿಮೀಟರ್ ಇದೆ. ಹಾಗೆ 2 ಅರ್ಧವೃತ್ತಗಳ ವಿಸ್ತೀರ್ಣ 38.5 ಚದರ ಸೆಂಟಿಮೀಟರ್² ಇದೆ. 49ರಿಂದ 38.5ಅನ್ನು ಕಳೆದ್ರೆ 10.5 ದೊರೆಯುತ್ತೆ. ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 10.5 ಚದರ ಸೆಂಟಿಮೀಟರ್ ಆಯಿತು. ಮಕ್ಕಳೇ, ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ. ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು.